ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಇವತ್ತು ನಾನಿರೋದು ಕುಂದಾಪುರದಲ್ಲಿ. ನಮ್ಮ ಕುಂದಾಪುರ ಎಲ್ಲಿ ಹೋಗೋದು ಕಾಣಿ ಫ್ರೆಂಡ್ಸ್. ಹೊಟ್ಟೆ ಹಸಿವಾಗ್ತಾ ಉಂಟಾಯ್ತಾ. ಸೊ ಕುಂದಾಪುರಕ್ಕೆ ಬಂದಿದ್ದೆ. ಇಲ್ಲಿ ಬಂದು ಉಂಟಲ್ಲ ಒಂದು ಒಳ್ಳೆ ಊಟ ಮಾಡುವ ಅಂತ ಇಲ್ಲಿ ಒಬ್ಬರು ಹೇಳಿದರು. ಇಲ್ಲಿ ಒಂದು ಚಂದ ಹಳೆಯ ಹೋಟೆಲ್ ಉಂಟಂತ. ಹಾಗೆ ನಾನು ಈ ಹಳೆಯ ಹೋಟೆಲ್ ಹುಡ್ತಾ ಕುಂದಾಪುರ ಪೇಟೆ ಕಡೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ಹೋಟೆಲ್ ಹೆಸರು ಉದಯ ಪೂರ್ಣಿಮಾ ಅಂತ. ನಮ್ಮ ಕುಂದಾಪುರದ ಹಳೆಯ ಮತ್ತು ಫೇಮಸ್ ಪ್ರಸಿದ್ಧ ಮೀನೂಟ ಹೋಟೆಲ್ ಆಯಿತಾ. ಬನ್ನಿ ಹೋಗುವ. ನೋಡಿ ನಮ್ಮ ಕುಂದಾಪುರ ಸಿಟಿ, ನಮ್ಮ ಕುಂದಾಪುರ. ಫ್ರೆಂಡ್ಸ್ ನೋಡಿ, ಫೈನಲಿ ಹೋಟೆಲ್ ಹತ್ರ ಬಂದು ಮುಟ್ಟಿದ್ದೇನೆ. ನೋಡಿ ಸಣ್ಣ ಬೋರ್ಡ್ ಉಂಟಾಯ್ತಾ. ಹೋಟೆಲ್ ಮಾತ್ರ ದೊಡ್ಡದು. ಹೋಟೆಲ್ ಉದಯ ಪೂರ್ಣಿಮಾ, ಬಾಳೆ ಎಲೆ ಮೀನು ಊಟ, ಫಿಶ್ ಮೀಲ್ಸ್. ಫ್ರೆಂಡ್ಸ್ ಬನ್ನಿ, ಇವತ್ತೊಂದು ಒಳ್ಳೆ ಕುಂದಾಪುರ ಸ್ಟೈಲ್ ಮೀನು ಊಟ ಮಾಡುವ ಆಯಿತಾ. ರವಾ ಫ್ರೈ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದಾರೆ ಹೋಟೆಲಲ್ಲಿ. ನೋಡಿ ಇದು ಬಿಸಿಯೆಸ್ಟ್ ಹೋಟೆಲ್ ಆಯಿತಾ. ಯಾವಾಗಲೂ ಇಲ್ಲಿ ಕಸ್ಟಮರ್ ಇರ್ತಾರೆ ಫ್ರೆಂಡ್ಸ್. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಅಂತ ಗೊತ್ತುಂಟಾ. ನೋಡಿ ನಾವು ಬರೋಕ್ಕಿಂತ ಮುಂಚೆನೇ ಉಂಟಲ್ಲ ಇಲ್ಲಿ ಬಾಳೆ ಎಲೆ ಹಾಕಿರ್ತಾರೆ ಆಯಿತಾ. ನಾವು ಸೀದಾ ಹೋಗಿ ಕುತ್ಕೊಂಡ್ರೆ ಆಯ್ತು ಅಷ್ಟೇ. ಫ್ರೆಂಡ್ಸ್ ನೋಡಿ, ಸುಮಾರು 47 ವರ್ಷಗಳ ಹಿಂದೆ ಇವರೇ ಹೋಟೆಲನ್ನು ಸ್ಟಾರ್ಟ್ ಮಾಡಿದರು. ಶ್ರೀಯುತ ನೆರೆಂಬಾಳ್ ಗೋಪಾಲ್ ಶೆರಿಗಾರ್ ಅಂತ. ಇವರೇ ಈ ಹೋಟೆಲ್ ಸ್ಟಾರ್ಟ್ ಮಾಡಿದವರು. ಈಗ ಇವರ ಮಗ ಈ ಹೋಟೆಲನ್ನು ನಡೆಸ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಬಾಳೆಯಲ್ಲಿ ಹಾಕಿಟ್ಟಿದ್ದಾರೆ ಆಯಿತಾ. ನೋಡಿ ಮೊದಲೇ ಬನ್ನಿ ನಾವು ಸಹ ಕೈ ತೊಳೆದು ಬರ್ತೀನಿ. ನೋಡಿ ಇಲ್ಲಿ ಬಿಸಿ ಬಿಸಿ ಅನ್ನ ಬಡಿಸ್ತಿದಾರಲ್ವ, ಇವರೇ ಈ ಹೋಟೆಲಿನ ದನಿ ಆಯಿತಾ. ನೋಡಿ ಬಿಸಿ ಬಿಸಿ ಅನ್ನ ಆಯಿತಾ ಫ್ರೆಂಡ್ಸ್. ಬನ್ನಿ ಬೇಗ ಊಟ ಮಾಡುವ. ನೋಡಿ ನಾನು ಮತ್ತು ನನ್ನ ಫ್ರೆಂಡ್ ಬಂದಿದ್ದೆ ಇವತ್ತು ಫ್ರೆಂಡ್ಸ್. ನಾನು ಸಹ ಕೈ ತೊಳೆದು ಬಂದೆ. ನೋಡಿ ಈಗ ಉಂಟಲ್ವ ಬಾಳೆಯಲ್ಲೇ ಕ್ಲೀನ್ ಮಾಡಿ ಊಟ ಮಾಡುವ ಆಯಿತಾ. ನೋಡಿ ಮೊದಲಿಗೆ ಬಂದಿದೆ ಚಟ್ನಿ. ನೋಡಿ ಸಿಗಡಿ ಚಟ್ನಿ ಅಂದರೆ ಒಣ ಸಿಗಡಿನ ಚಟ್ನಿ, ಪುಡಿಯಟ್ಟಿ ಚಟ್ನಿ ನೋಡಿ, ಹಾಗೂ ಉಪ್ಪಿನಕಾಯಿ. ಫ್ರೆಂಡ್ಸ್ ಇಲ್ಲಿ ಉಂಟಲ್ವ ಕುಂದಾಪುರದಲ್ಲಿ ನೀವು ಊಟಕ್ಕೆ ಬಂದರೆ, ಮೀನು ಊಟಕ್ಕೆ ಬಂದರೆ ಉಂಟಲ್ವ ಇಲ್ಲಿ ಪಲ್ಯ ಇಲ್ಲ ಆಯಿತಾ. ಖಾಲಿ ಈ ಸಿಗಡಿ ಚಟ್ನಿ ಮತ್ತು ಉಪ್ಪಿನಕಾಯಿ, ರೈಸ್ ಮತ್ತು ಸಾರು ಅಷ್ಟೇ. ಬಟ್ ಮೀನು ಫ್ರೈ ಉಂಟಲ್ಲ ಫ್ರೆಂಡ್ಸ್, ಸೂಪರ್ ನೆಕ್ಸ್ಟ್ ಲೆವೆಲ್ ಆಯಿತಾ. ಒಳ್ಳೆ ಮೀನು ಸಹ ಒಳ್ಳೆ ತಾಜಾ ಫ್ರೆಶ್ ಇರ್ತದೆ ಈ ಕಡೆ ಬಂದರೆ ಫ್ರೆಂಡ್ಸ್. ನಾನು ಈ ಹೋಟೆಲ್ಗೆ ಫಸ್ಟ್ ಟೈಮ್ ಬಂದಿದ್ದು. ತುಂಬ ಜನ ಹೇಳಿದ್ದಾರೆ ಆಯಿತಾ ಇಲ್ಲಿ ಮೀನು ಊಟ ಸೂಪರ್ ಆಗ್ತದೆ ಅಂತ. ಹಾಗೆ ಒಂದು ವ್ಲಾಗ್ ಮಾಡುವ ಅಂತ ಫ್ರೆಂಡ್ಸ್. ನನಗೆ ಹಿಂದಿನ ವ್ಲಾಗಲ್ಲಿ ಸಹ ಉಂಟಲ್ಲ ತುಂಬ ಜನ ಬಂದು ನಂಗೆ ಕಮೆಂಟ್ ಮಾಡಿದರು ಕುಂದಾಪುರದವರು, ಕುಂದಾಪುರಕ್ಕೆ ಬಂದು ಒಂದು ವ್ಲಾಗ್ ಮಾಡಿ ಅಂತ. ಈಗ ಕಾಲ ಕೂಡಿ ಬಂದಿದೆ ಫ್ರೆಂಡ್ಸ್. ಬನ್ನಿ ಊಟ ಮಾಡುವ. ನೋಡಿ ಮೀನು ಸಾರು ಬಂದಿದೆ, ಒಳ್ಳೆ ಬಿಸಿ ಬಿಸಿ ಉಂಟಾಯ್ತಾ ಮೀನು ಸಾರು. ಇವತ್ತು ನಾನು ಮುರು ಫ್ರೈ ಆರ್ಡ್ರ್ ಮಾಡಿದ್ದೇನೆ. ನನಗೆ ಮುರು ಫ್ರೈ, ನನ್ನ ಫ್ರೆಂಡಿಗೆ ಬಂಗುಡೆ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಊಟ ಮಾಡೋಕ್ಕಿಂತ ಮುಂಚೆನೇ ಮಜ್ಜಿಗೆ ತರ್ತಾ ಆಯಿತಾ. ನೋಡಿ ಅಲೆ ಮಜ್ಜಿಗೆ. ಈಗ ಉಂಟಲ್ಲ ಕುಂದಾಪುರದಲ್ಲಿ ಭಯಂಕರ ಸೆಕೆ ಉಂಟು, ಹಾಗೆ 2 ಮಜ್ಜಿಗೆ ಆರ್ಡ್ರ್ ಮಾಡಿದ್ದೇನೆ ಫ್ರೆಂಡ್ಸ್. ನೋಡಿ ನಮ್ಮ ಮೀನು ಬಂತು. ನೋಡಿ ನನಗೆ ಮುರು ಫ್ರೈ ಮತ್ತು ಬಂಗುಡೆ ಫ್ರೆಂಡ್ಸ್. ನೋಡಿ ನನ್ನ ಮುರು ಹೇಗೆ ಉಂಟಂತ. ಒಳ್ಳೆ ಮಸಾಲ ರವಾ ಫ್ರೈ ಆಯಿತಾ, ಭಯಂಕರ ಟೇಸ್ಟ್ ಇರ್ತದೆ. ನೋಡಿ ಇವ್ರದ್ದು ಬಂಗುಡೆ ಸೈಜ್ ಉಂಟಲ್ವಾ ದೊಡ್ಡ ಉಂಟಾಯ್ತಾ ಫ್ರೆಂಡ್ಸ್. ನೋಡಿ ಪರ್ಫೆಕ್ಟ್ ಕಾಂಬೋ. ಬನ್ನಿ ಊಟ ಸ್ಟಾರ್ಟ್ ಮಾಡುವಲ್ಲ ಬನ್ನಿ. ನೋಡಿ ಬಿಸಿ ಬಿಸಿ ಮುರು ರವಾ ಫ್ರೈ. ಫ್ರೆಂಡ್ಸ್ ನೋಡಿ ಒಳ್ಳೆ ಫ್ರೆಶ್ ಉಂಟಾಯ್ತಾ ಮೀನು. ನೋಡುವಾಗಲೇ ಗೊತ್ತಾಗ್ತದೆ. ಟೇಸ್ಟ್ ಕೂಡ ಸೂಪರ್. ನೋಡಿ ಮಸಾಲ ಖಾರ ಹುಳಿಯಾಗಿ ಸೂಪರ್ ಆಗಿದೆ ಫ್ರೆಂಡ್ಸ್. ಇದಕ್ಕೆ ಉಂಟಲ್ವಾ ಸ್ವಲ್ಪ ಅವರು ವಿನಿಗರ್ ಹಾಕಿದ್ದಾರೆ ಆಯಿತಾ ಮಸಾಲೆಗೆ, ಗೊತ್ತಾಗ್ತಾ ಉಂಟು ಫ್ಲೇವರಲ್ಲಿ. ಮತ್ತು ರವಾ ಫ್ರೈ ವಾವ್ ನೆಕ್ಸ್ಟ್ ಲೆವೆಲ್. ಫ್ರೆಂಡ್ಸ್ ಮೀನು ಊಟ ಮಾತ್ರ ಉಂಟಲ್ವಾ ಸೂಪರ್. ಮೀನು ಫ್ರೈ ಸೂಪರ್. ನೋಡಿ ಒಳ್ಳೆ ಮಸಾಲ ಆಯಿತಾ, ಖಾರ ಹುಳಿಯಾಗಿ ಸೂಪರ್ ಆಗಿದೆ. ಮೀನು ಕೂಡ ಉಂಟಲ್ಲ ಫ್ರೆಂಡ್ಸ್, ತುಂಬ ಫ್ರೆಶ್ ಉಂಟು ಇಲ್ಲಿ ನೋಡಿ. ಸ್ವಲ್ಪ ಚಟ್ನಿ ಟೇಸ್ಟ್ ಮಾಡುವ. ಸಿಗಡಿ ಪುಡಿಯಟ್ಟಿ ಚಟ್ನಿ, ಇದು ಸಹ ಸೂಪರ್ ಉಂಟು ಖಾರ ಆಗಿ.
ಫ್ರೆಂಡ್ಸ್ ಇಲ್ಲಿ ಮೀನು ಸಾರು ಸ್ವಲ್ಪ ಡಿಫ್ರೆಂಟ್ ಆಯಿತಾ, ಸ್ವಲ್ಪ ಖಾರ ಉಂಟು ಮೀನು ಸಾರು ನೋಡಿ. ಮೀನು ಫ್ರೈ ಮಸಾಲ ಮಾತ್ರ ಉಂಟಲ್ವಾ, ನೆಕ್ಸ್ಟ್ ಲೆವೆಲ್. ಫ್ರೆಂಡ್ಸ್ ನೋಡಿ, ಮೀನು ಒಳ್ಳೆ ಫ್ರೈ ಆಗಿದೆ ಆಯಿತಾ, ಪರ್ಫೆಕ್ಟ್ ಕುಕ್ಡ್, ಒಳ್ಳೆ ಫ್ರೈ ಆಗಿದೆ ನೋಡಿ. ಮಂಡೆ ತಿನ್ನುವ ಆಯಿತಾ, ಮಂಡೆ ಒಳ್ಳೆ ಟೇಸ್ಟ್ ಉಂಟು ಫ್ರೆಂಡ್ಸ್. ಉದಯ ಪೂರ್ಣಿಮಾದ ಫಿಶ್ ಫ್ರೈ ಉಂಟಲ್ವಾ, 10/10, ಒಳ್ಳೆ ಟೇಸ್ಟ್. ಬನ್ನಿ ಹಾಗೆ ಸಹ ನಮ್ಮದು ಪಲ್ಟಿ ಹಾಕ್ಲಿಕ್ಕೆ ಉಂಟಲ್ವಾ, ಪಲ್ಟಿ ಹಾಕಿ ಮತ್ತೊಂದು ಕಡೆ ಖಾಲಿ ಮಾಡುವ. ಫ್ರೆಂಡ್ಸ್ ಇಲ್ಲಿ ಉಂಟಲ್ಲ ರೈಸ್, ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ ಆಯಿತಾ, ಅನ್ಲಿಮಿಟೆಡ್, ಅದು ಸಹ ಬಿಸಿ ಬಿಸಿ ರೈಸ್. ಫ್ರೆಂಡ್ಸ್ ನಿಮಗೆ ಬಾಯಲ್ಲಿ ನೀರು ಬರ್ತಾ ಉಂಟಲ್ವಾ, ಬರಲೇಬೇಕು ಮಾರೆ, ಹಾಗೆ ಉಂಟು ಇದು ಮಸಾಲ ನೋಡಿ ಅಂತೆ, ಎಷ್ಟು ಒಳ್ಳೆ ಫ್ರೈ ಆಗಿದೆ, ಕುಕ್ಕಾಗಿ ಮಸಾಲ ಕೂಡ ಸೂಪರ್ ಉಂಟು, ಮನೆಯಲ್ಲಿ ಮಾಡಿ ಥರ ಉಂಟು ಫ್ರೈ. ಫ್ರೆಂಡ್ಸ್ ಈ ಮೀನು 3 ಮೀನು ಊಟಕ್ಕೆ ಉಂಟಲ್ವಾ 200 ರೂಪಾಯಿ ಆಯಿತಾ. ಬಂಗುಡೆ ಊಟಕ್ಕೆ 190 ರೂಪಾಯಿ, ಅಂದರೆ 10 ರೂಪಾಯಿ ಕಡಿಮೆ ಅಷ್ಟೇ ನೋಡಿ. 3 ಮೀನಿಗೆ 200 ರೂಪಾಯಿ. ಮತ್ತು ರೈಸ್ ಉಂಟಲ್ಲ ಫ್ರೆಂಡ್ಸ್, ಅನ್ನ ಎಷ್ಟು ಬೇಕೋ ಅಷ್ಟು ತೆಗಿಬೋದು, ಬಿಸಿ ಬಿಸಿ ಆಯಿತಾ, ಅದಕ್ಕೆ ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಆಯಿತಾ. ನಮ್ಮ ಮಂಗಳೂರಿನ ಮೀನು ಊಟಕ್ಕೆ ಕಂಪೇರ್ ಮಾಡಿದ್ರೆ ಉಂಟಲ್ವಾ, ತುಂಬ ಕಡಿಮೆ ಮಾರಿ, ಇಲ್ಲಿ ರೇಟ್ ತುಂಬ ಕಡಿಮೆ ಉಂಟು, ರೀಸನಬಲ್ ಉಂಟು, ಮತ್ತು ಒಳ್ಳೆ ಟೇಸ್ಟ್ ಉಂಟು ಮೀನಿಗೆ. ಒಳ್ಳೆ ಖುಷಿ ಆಗ್ತಾ ಉಂಟು ಮಾರ ನನಗೆ ಇವತ್ತು, ಅಂದರೆ ಈ ಒಳ್ಳೆ ಮೀನು ಊಟ ಸಿಕ್ಕಿದ್ರೆ ಉಂಟಲ್ಲ ಫ್ರೆಂಡ್ಸ್, ಆ ಖುಷಿನೇ ಬೇರೆ ಅಲ್ವಾ. ನೋಡಿ ಈ ಬಾಯ್ಲ್ಡ್ ರೈಸ್ ಎಂಥ ಚೆಂದ ಫ್ರೆಶ್ ಮೀನು, ಮತ್ತು ಈ ಫ್ರೈ ಇದ್ದರೆ ಸೂಪರ್. ಇವತ್ತೊಂದು ಒಳ್ಳೆ ಊಟ ಆಯಿತು ನಮ್ಮ ಕುಂದಾಪುರದಲ್ಲಿ. ಫ್ರೆಂಡ್ಸ್ ಸ್ವಲ್ಪ ಉಪ್ಪಿನಕಾಯಿ ತಿನ್ನುವಲ್ಲ, ಉಪ್ಪಿನಕಾಯಿ ತಿಂದುಂಟಲ್ಲ, ನೀರು ಕುಡಿದ್ರೆ ಸೂಪರ್ ಆಗ್ತದೆ. ಫ್ರೆಂಡ್ಸ್ ನೋಡಿ ಒಂದು 3 ಮುಗಿತಾ ಬಂದಿದೆ, ಎಲ್ಲ ಖಾಲಿ ಮಾಡುವ ಆಯಿತಾ. ಆಯಿತು, ಬಾಲ, ಮೀನಿನ ಬಾಲ, ಆಗ ಮಂಡೆ ಎಲ್ಲ ತಿನ್ನಲಿಕ್ಕೆ ಉಂಟಾಯ್ತಾ ನೋಡಿ. ಮಸಾಲ ಉಂಟಲ್ಲ ಫ್ರೆಂಡ್ಸ್, ಒಳ್ಳೆ ಹುಳಿ ಖಾರ ಆಗಿ ಸೂಪರ್ ಆಗಿದೆ. ಫ್ರೆಂಡ್ಸ್ ಊಟ ಎಲ್ಲ ಖಾಲಿ ಆಗಿದೆ, ಸ್ವಲ್ಪ ಮಂಡೆ ಉಳಿದಿದೆ ಆಯಿತಾ, ಮೀನಿದು 3 ಅದು ಸಹ ತಿನ್ನುವ ನೋಡಿ. ಈ ತಲೆಯಲ್ಲೇ ಉಂಟಲ್ಲ ಫ್ರೆಂಡ್ಸ್, ಮೀನಿನ ತಲೆಯಲ್ಲಿ ಒಳ್ಳೆ ಟೇಸ್ಟ್ ಇರೋದು. ಫ್ರೆಂಡ್ಸ್ ನೋಡಿ ಫೈನಲಿ ಎಲ್ಲ ಬಾಳೆ ಎಲೆ ಊಟ ಖಾಲಿ ನೋಡಿ. ಹಾಗೆ ಒಂದು ಉಪ್ಪಿನಕಾಯಿ ಮತ್ತು ನೀರು ಕುಡಿಯುವ, ಹಾಗೆ ಕೊನೆಯಲ್ಲಿ ಒಂದು ಮಜ್ಜಿಗೆ ನೋಡಿ, ಕೋಲ್ಡ್ ಮಜ್ಜಿಗೆ ಆಯಿತಾ, ಸೂಪರ್ ಆಗ್ತದೆ. ಫ್ರೆಂಡ್ಸ್ ನೀವೇನಾದರೂ ಈ ಕಡೆ ಕುಂದಾಪುರ ಬಂದರೆ ಉಂಟಲ್ವಾ, ಈ ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಆಯಿತಾ. ಉದಯ ಪೂರ್ಣಿಮಾ ಮೀನು ಊಟ ಸೂಪರ್ ಅಂದರೆ ಸೂಪರ್. ಫ್ರೆಂಡ್ಸ್ ಇದಿರೋದು ನಮ್ಮ ಕುಂದಾಪುರ ಪೇಟೆ ಹತ್ರ, ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತೇವಲ್ಲ ಅಲ್ಲೇ ಸಿಗ್ತದೆ ನೋಡಿ, ಉದಯ ಪೂರ್ಣಿಮಾ ಹೋಟೆಲ್. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.